ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಅಂತ. ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ರಾಜ್ಯ ಮಟ್ಟದ ಜಂಟಿ ಕಾರ್ಯದರ್ಶಿಯಾಗಿದ್ದು ಬೆಂಗಳೂರಿನ ನಮ್ಮ ಆಯುಷ್ ವೈದ್ಯರ ಬಗ್ಗೆ ನಾವು ಹೇಳ್ತಾ ಇದ್ದೀನಿ. ಇದೇ ತಿಂಗಳು ಏಪ್ರಿಲ್ 11ನೇ ತಾರೀಕಿಂದ 14ನೇ ತಾರೀಕುವರೆಗೂ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಪ್ಯಾಲೇಸ್ ಗ್ರೌಂಡಲ್ಲಿ ಗೇಟ್ ನಂಬರ್ 6 ನಡೀತಾ ಇದ್ದು, ನಾನು ಮುಖ್ಯವಾಗಿ ಎಸ್ಪೆಷಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರದ ಎಲ್ಲ ವೈದ್ಯರು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಆಯುಷ್ ಡಾಕ್ಟರ್ ದಿನನಿತ್ಯ ಏನು ಎದುರಿಸ್ತಾ ಇದ್ದೀವಿ, ಏನು ಸಮಸ್ಯೆಗಳಿದ್ದಾವೆ ಅಂದರೆ, ಈಗ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಮೇಲೆ ಆಗುವಂಥ ಅವ್ರ ಮೇಲೆ ಆಗುವಂಥ ದಬ್ಬಾಳಿಕೆ ಎಲ್ಲ ನಾವು ಈ ಬೇರೆಯವರಿಂದ ಅದನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ನಾವು ಇವ್ರ ಜೊತೆ ಮಾತಾಡಿದ್ವಿ. ಅದಕ್ಕೆ ಆಯುಷ್ ಟಿ ವಿ ಅವರು ಈಗ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಸಚಿವರು ಕರೆಸ್ತಾ ಇದ್ದಾರೆ. ಆ ಟೈಮಲ್ಲಿ ನಾವು ಆರೋಗ್ಯ ಸಚಿವರಿಗೆ ನಮ್ಮ ಬೇಡಿಕೆ ಇಡಬೇಕು. ನಮಗೇನಾಗ್ತಿರೋದು, ನಮ್ಮ ಒಂದು ಕುಂದುಕೊರತೆಗಳು, ನಮ್ಮ ಆಯುಷ್ ಡಾಕ್ಟರ್ಸ್ಗೆ ಆಗುವಂಥ ಅದ್ರ ಮೇಲೆ ನಮ್ಮ ದಬ್ಬಾಳಿಕೆ ಅಂದರೆ ಈ ಲೋಕಲ್ ಚಾನಲ್ಸ್ಗಳಿಂದ ಆಗುವಂಥ ದಬ್ಬಾಳಿಕೆ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಅದಕ್ಕೆ ನಾವು ಸಹಿತ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ನಿಮಗೂ ಗೊತ್ತಿರೋ ಹಾಗೆ ನಾವು ಈಗ ತಾತ್ಕಾಲಿಕ ಪರಿಹಾರ ಅಂತ ಕೊಡ್ತಾಯಿದ್ದೀವಿ. ಬಂದುಬಿಟ್ಟು ನಿಮ್ಗೆ ಯಾವ ತೊಂದರೆ ಆದರೂ ನಮ್ಮ A5 ಬೆಂಗಳೂರು ಡಿವಿಷನ್ ಸುತ್ತಮುತ್ತ ಇರುವಂಥ ಬೆಂಗಳೂರು ಎಲ್ಲ ಆಯುಷ್ ವೈದ್ಯರಿಗೂ ಎಸ್ಪೆಷಲಿ ಪ್ರೈವೇಟ್ ಪ್ರಾಕ್ಟೀಷನರ್ಸ್ಗೆ ನಾವು ತಾತ್ಕಾಲಿಕ ಪರಿಹಾರ ಕೊಡ್ತಾಯಿದ್ದೀವಿ. ಬಟ್ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡು ಹಿಡಿಬೇಕು ಅಂದರೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೆ ಗೊತ್ತಿರೋಂಗೆ ಒಂದು 6,000 to 7,000 ಜನ ಆಯುಷ್ ವೈದ್ಯರು ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರ ಸುತ್ತಮುತ್ತ ಇದ್ದೀವಿ. ನೀವೆಲ್ಲರೂ ಬಂದು ಇದಕ್ಕೊಂದು ನಮಗೆ ಒಂದು ಇದು ಕೊಟ್ಟರೆ, ಹುಮ್ಮಸ್ಸು ಕೊಟ್ಟರೆ, ಎಲ್ಲ ಸೇರಿದರೆ ಈ ಒಂದು ಕಾನ್ಫರೆನ್ಸ್ ಏನು ನಡೀತಾ ಇದೆ 11ರಿಂದ 14ರವರೆಗೂ, ಅದರಲ್ಲಿ 2 ದಿವಸ ನಮಗೆ ಒಂದು ದಿವಸ ಹೆಲ್ತ್ ಮಿನಿಸ್ಟರ್ ಜೊತೆ CM ಜೊತೆ ಮಾತುಕತೆ ಇರುತ್ತೆ. ಆವಾಗ ನೀವೆಲ್ಲ ಬಂದು ನಾವು ಅವ್ರಿಗೆ ನಮ್ಮ ಕುಂದುಕೊರತೆಗೆ ನಮ್ಮ ಮೇಲೆ ಆಗ್ತಿರೋಂಥೆಲ್ಲ ತೊಂದರೆಗಳನ್ನ ಅವ್ರು ಹೇಳಿಸಿ ನಮಗೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ, ನೀವು ಅಷ್ಟೇ ಅಲ್ಲ, ನಿಮ್ಮ ಕುಟುಂಬ, ನಿಮ್ಮ ಅಕ್ಕಪ್ಪ ಯಾರು ನಿಮ್ಮ ಜೊತೆಗಿರೋಂಥ ಎಲ್ಲರನ್ನೂ ಕರ್ಕೊಂಬಂದು ಈ ಕಾರ್ಯಕ್ರಮನ ಅದ್ಭುತವಾಗಿ ನಡೀತಾರಂಥ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡೋದಕ್ಕೆ ನೀವೆಲ್ಲ ಸಹಕರಿಸಬೇಕು. ಮುಖ್ಯವಾಗಿ ನಾನು ಕೇಳ್ತಿರೋದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಕೋಲಾರ, ಚನ್ನಪಟ್ಟಣ ಇಂಥ ಸುತ್ತಮುತ್ತ ಎಲ್ಲರೂ ಬಂದು ಇದು ಎಲ್ಲರೂ ಭಾಗವಹಿಸಿ ಒಂದು 10,000 ಬರೀ ನಮ್ಮ ಬೆಂಗಳೂರು ಡಿವಿಷನ್ದೇ ಆಗಿಬಿಟ್ರೆ ನಿಜವಾಗ್ಲೂ ನಾವೊಂದು ಏನೋ ಹೆಲ್ತ್ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಿಗೆ ನಮಗೇನೊಂದು ಬೇಡಿಕೆ ಇದೆ ಅದನ್ನು ಕೊಡೋದಕ್ಕೆ ನಾವೊಂದು ಶಕ್ತಿ ಪ್ರದರ್ಶನ ಮಾಡ್ದಂಗೆ ಆಗುತ್ತೆ. ಅದರಲ್ಲೇ ನಂಗೆ ನಿಜವಾಗ್ಲೂ ಖುಷಿಯಾಗಿರೋದು, ನಮಗೆ ಈ ಒಂದು ಇದಕ್ಕೆ ನಮ್ಮ ಆಯುಷ್ ಟಿ ವಿ ಅವರು ಜೊತೆ ಕೊಡ್ತಾ ಇರೋದು ಭಾರಿ ಸಂತೋಷ ಆದ ವಿಷಯ. ನಾವು ಅವ್ರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಆದ್ದರಿಂದ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಅರೌಂಡ್ 6,000 to 7,000 ಜನ ಆಯುಷ್ ಡಾಕ್ಟರ್ಸ್ ಇದ್ದೀರಾ. ನೀವು ನಿಮ್ಮ ಸಂಬಂಧಿಕರು, ನಿಮ್ಮ ನೆರೆಯವರನ್ನೆಲ್ಲ ಕರ್ಕೊಂಡು ಬಂದು ಈ ಒಂದು ಉತ್ತಮವಾದ 11ರಿಂದ 14ನೇ ತಾರೀಕುವರೆಗೂ ನಡೆಯುವಂಥ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ನ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ನಿಮ್ಮೆಲ್ಲ ಕೋರ್ಕೋತೀವಿ.